ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆವರಣದಲ್ಲಿ ಇಂದು ಆಯೋಜಿಸಿದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಅವರು, ಬಾಲಕಾರ್ಮಿಕ ಪದ್ಧತಿ ಮಕ್ಕಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದ್ದು, ಇದು ದೇಶದ ಭವಿಷ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಯಾವುದೇ ಮಗು ಕಾರ್ಖಾನೆ, ಅಂಗಡಿ, ಹೋಟೆಲ್ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿರುವುದು ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಕ್ಕಳನ್ನ ಶಾಲೆಯಿಂದ ದೂರವಿಟ್ಟು ದುಡಿಮೆಗೆ ತಳ್ಳುವ ಪ್ರವೃತ್ತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಸಮಾಜದ ಜವಾಬ್ದಾರಿಯಾಗಿದೆ. ಶಿಕ್ಷಣವೇ ಮಕ್ಕಳ ಬದುಕನ್ನು ರೂಪಿಸುವ ಅತ್ಯುತ್ತಮ ಸಾಧನವಾಗಿದ್ದ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಪೋಷಕರು ಮತ್ತು ಸಮಾಜ ಗಮನ ಹರಿಸಬೇಕು ಎಂದು ತಿಳಿಸಿದರು. ರನ್ನ ಆಚರಿಸುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ವಿವಿಧ ಶಾಲೆಗಳಿಂದ ತಾವೆಲ್ಲ ಇಲ್ಲಿಗೆ ಬಂದಿರುವುದು ತುಂಬ ಖುಷಿ ಕೊಡುವಂತಹ ವಿಚಾರ. ಹಾಗೂ ಅಭಿನಂದನೆಗೆ ತಾವೆಲ್ಲರೂ ಪಾತ್ರರಾಗಿರ್ತೀರಿ. ಮಕ್ಕಳು ಈ ದೇಶದ ಭವಿಷ್ಯ, ಈ ದೇಶದ ಮುಂದಿನ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ಹಾಗಾಗಿ ನಾವು ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಭಾರತೀಯ ಸಂವಿಧಾನ 14 ವರ್ಷ ತುಂಬುವ ಮಕ್ಕಳ ತನಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮತ್ತು ಉಚಿತವಾಗಿ ನೀಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಮಕ್ಕಳ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದೆ, ಆರ್ಟಿಕಲ್ 21 ಕೆಳಗಡೆ. ಹಾಗಾಗಿ 14 ವರ್ಷ ತುಂಬುವ ತನಕ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರ ಮತ್ತು ಸಮಾಜದ ನಮ್ಮೆಲ್ಲರ ಹೊಣೆಯಾಗಿದೆ. ಕಲಿಸೋದಕ್ಕೆ ಸರ್ಕಾರದ ವ್ಯವಸ್ಥೆ, ಖಾಸಗಿ ಶಾಲೆಗಳು, ನಮ್ಮ ಹಾಸ್ಟೆಲ್ ವ್ಯವಸ್ಥೆ, ಈ ರೀತಿ ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾಗಿಯೂ ಕೂಡ ಇನ್ನೂ ಅನೇಕ ಬಾಲಕರು, ಬಾಲಕಿಯರು 14 ವರ್ಷದ ಒಳಗಿರ್ತಕ್ಕಂಥವರು ಇನ್ನೂ ಕೂಡ ವಿದ್ಯೆಯನ್ನು ಬಿಟ್ಟು ತಾವು ಸಣ್ಣ ಪುಟ್ಟ ಕೆಲಸಗಳು, ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥದ್ದು, ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥದ್ದು, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ವಿದ್ಯೆ ಕಲಿಬೇಕಾದಂಥ ವಯಸ್ಸಿನಲ್ಲಿ ದುಡಿಮೆಗೆ ಒಂದು ಸಣ್ಣ ಆದಾಯಕ್ಕೆ, ಭಾಳ ಸಣ್ಣದಾಗಿ ಬರುತ್ತೆ, 2,000 ರೂಪಾಯಿ, 3,000 ರೂಪಾಯಿ, 4,000-5,000 ರೂಪಾಯಿ, ಈ ಥರ ಸಣ್ಣ ಆದಾಯಕ್ಕೆ ತಮ್ಮ ಇಡೀ ಬಾಲ್ಯದಲ್ಲಿ ಏನು ವಿದ್ಯೆಯನ್ನು ಕಲಿತು ಮುಂದೆ ಶಕ್ತಿಶಾಲಿಗಳಾಗಬೇಕು ಆ ಅವಕಾಶದಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳನ್ನು ಆ ರೀತಿ ಮಾಡುವಂಥದ್ದು ಕಾನೂನು ರೀತಿಯ ದೊಡ್ಡ ಅಪರಾಧ ಆಗುತ್ತೆ. ಸೊ ಹಾಗಾಗಿ ಈ ಅರಿವು ಮೂಡಿಸುವಂಥದ್ದು ಇವತ್ತೇನು ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ, ಬಾಲಕಾರ್ಮಿಕರನ್ನು ನಾವು ಮಾಡ್ಕೊಳ್ಬಾರ್ದು. ಯಾವುದೇ ಓನರ್, ಮಾಲೀಕ ಇರಲಿ, ಅಂಗಡಿಯ ಮಾಲೀಕ ಇರಲಿ, ಹೋಟೆಲ್ ಮಾಲೀಕ ಇರಲಿ, ಯಾರೇ ಇದ್ದರೂ ಕೂಡ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಬಾಲಕಾರ್ಮಿಕರನ್ನು, ಅದು ಬಾಲಕರಾಗಲಿ ಬಾಲಕಿಯರನ್ನು ಎಂಗೇಜ್ ಮಾಡ್ಕೊಳ್ಳೋಂಥದ್ದು, ಕೆಲಸದಲ್ಲಿ ತೊಡಗಿಸ್ಕೊಳ್ಳೋವಂಥದ್ದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂಥೇಳಿ. ಇದು ಒಂದು ಭಾಗ. ಇವತ್ತು ನೀವೆಲ್ಲ ಪ್ರತಿಜ್ಞೆ ತಗೊಂಡಿದ್ದೀರಾ. ನಿಮ್ಮ ಕಣ್ಣು ಮುಂದೆ ಯಾರಾದರೂ ಆ ಥರ ಬಾಲಕಾರ್ಮಿಕರನ್ನು ಕೆಲಸ ಮಾಡಿಸ್ತಾ ಇದ್ದಾರೆ ಅವರಿಂದ ಅಂದರೆ ನಿಮ್ಮ ಟೀಚರ್ಗೆ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಆ ಮಾಹಿತಿಯನ್ನು ನೀವು ಕೊಡಬೇಕು. ಬಡತನ, ನಿರುದ್ಯೋಗ ಹಾಗೂ ಅರಿವಿನ ಕೊರತೆ ಬಾಲಕಾರ್ಮಿಕ ಪದ್ಧತಿಗೆ ಪ್ರಮುಖ ಕಾರಣಗಳಾಗಿದ್ದು, ಈ ಸಮಸ್ಯೆಯನ್ನ ಕಾನೂನು ಜಾರಿಯಿಂದ ಮಾತ್ರವಲ್ಲದೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕವೂ ನಿವಾರಿಸಬೇಕಾಗಿದೆ.
ಸರ್ಕಾರದ ವಿವಿಧ ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ನಾಗರಿಕ ಸಮಾಜ ಸಂಘಟನೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದರೆ ಬಾಲಕಾರ್ಮಿಕ ಪದ್ಧತಿಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಈ ವೇಳೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಮಕ್ಕಳ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವ ಸಂದೇಶಗಳನ್ನು ಹಂಚಿಕೊಳ್ಳಲಾಯಿತು. ಉಪಸ್ಥಿತ ಮಕ್ಕಳ ಸುರಕ್ಷಿತ ಮತ್ತು ಶಿಕ್ಷಣ ಪೂರ್ವ ಭವಿಷ್ಯ ನಿರ್ಮಾಣಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.